ಕ್ಯಾಂಡಿಡೇಟ್ ಅಂತೇಳಿ. ಇದು ಬುದ್ಧಿವಂತಿಕೆನ ಜಾಣ್ಮೆನೇ ಇದೆಯಲ್ಲ. ಇವು ತಂತ್ರಗಳನ್ನು ಇವತ್ತು ಮಾಡ್ತಾಯಿದ್ದಾರೆ. ಇದನ್ನು ರಾಜ್ಯ ಮಟ್ಟದಲ್ಲಿ ಇದು 22ರಲ್ಲಿ ಇದು ಆಗೋ ಇಂಥದ್ದು ಪ್ರಯೋಗ ಹಾಗೆ ಆಗ್ತದೆ ಅನ್ನೋದು ಅವರ ಬೆಂಬಲಿಗರ ಮಾತು. ಮತ್ತು ಇಲ್ಲಿ ನಾವು ಇಲ್ಲಿವರೆಗೆ ನೋಡ್ತಾ ಬಂದಿದ್ದೀವಿ ಅವ್ರ ಇತಿಹಾಸವನ್ನು. ಹೌದು, ಅವ್ರಿಗೂ ಗೊತ್ತಾಗಿದೆ, ಇಲ್ಲಪ್ಪ ನಾವು ಹುಂಬತನ ಮಾಡಿದರೆ ನಮ್ಗೆ ಪೆಟ್ಟಾಗ್ತದೆ. ಮತ್ತು ಇವತ್ತು ರಾಜ್ಯ ಮಟ್ಟದಲ್ಲ ಎಲ್ಲ ಅಲರ್ಟ್ ಇರ್ತಾರೆ. ನಾವು ಗ್ಲಾಸ್ ಹೌಸ್ದಾಗಿದ್ದೀವಿ, ನಮ್ಮ ಎದುರಾಳಿಗಳು ಗ್ಲಾಸ್ ಹೌಸ್ದಾಗಿದ್ದಾರೆ. ಯಾರ್ಯಾರು ಥ್ರೋ ಮಾಡಿದ್ರು, ಸ್ಟೋನ್ ಥ್ರೋ ಮಾಡಿದ್ರೆ ಕಲ್ಲು ಎಸ್ತಾರೆ ಹೊಡೆದು ಹೋಗ್ತದೆ, ಎಲ್ಲರಿಗೂ ಗೊತ್ತದ. ಈ ನೆಲೆಯಲ್ಲೇ ಇವತ್ತು ಅವರು ಒಳ್ಳೆಯ ಜನ್ಮ ಹೆಜ್ಜಿಟ್ಟಿದ್ದಾರೆ. ಇನ್ನು ಹಲಗೆಕರ್ ಗೆದ್ದರು, ಪಾಟೀಲ್ ಗೆದ್ದರು, ಅವರು ಜಾರಕಿಹೊಳಿ ಗುಂಪಿಗೆ ಹೋಗುವಂಥ ನಿಶ್ಚಿತನ ಅನ್ನೋದು ಇವತ್ತಿನ ಅಭಿಪ್ರಾಯ. ಇದು ಸರಿನೋ ತಪ್ಪೋ ಗೊತ್ತಿಲ್ಲ, ಇದು ಡಿಸೈಡ್ ಮಾಡೋದು ನೀವು ಇನ್ನು. ಹೌದಲ್ಲಪ್ಪ, ಇದು ಮತ್ತು ಎದುರಾಳಿಗಳು ಈ ಪ್ಲ್ಯಾನನ್ನು ಇವತ್ತು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದನ್ನು ರಾಜ್ಯ ಮಟ್ಟದಲ್ಲಿ ಅಪ್ಲೈ ಮಾಡ್ತಾರೆ. ಒಳ್ಳೆಯ ಪ್ಲ್ಯಾನ್ ಅದ. ಯಾಕಂದರೆ ತಮ್ಮ ವಿರೋಧಿಗಳನ್ನು ವಿಶ್ವಾಸ ತೆಗೆದುಕೊಂಡ, ಅವರ ಮೂಲಕ ತಾವು ಹಿಡಿದು ಸಾಧಿಸ್ಕೊಂಡ, ನಿಮಗೆ ಅಧಿಕಾರ ಕೊಟ್ಟ, ಇಡೀ ಅಧಿಕಾರ ತಮ್ಮ ಕೈ ಇಟ್ಕೊಂಡು ಹೋಗುವಂಥ ಸೂತ್ರದಲ್ಲ. ಈ ಸೂತ್ರಕ್ಕೆ ಹ್ಯಾಟ್ಸಪ್ ಎಷ್ಟು ನಾವು ಹೇಳ್ಬೋದು. ಇದಕ್ಕಿನ್ನ ವಿರೋಧಿಗಳಿಗೆ ಬಿಟ್ಟಂಥ ವಿಷಯ ಯಾವ ರೀತಿಯಾಗಿ ಇದನ್ನು ಮಾಡಬಹುದು, ಮಾಡಬೇಕು ಅನ್ನೋದ್ರಲ್ಲ. ಇದೆಲ್ಲ ದಿಶೆಯಲ್ಲೇ ನಿಮಗೆ ಏನು ಅನ್ನಿಸ್ತದೆ, ಇದು ಸರಿ ಅನ್ನಿಸ್ತದೆ ಈ ಪ್ಲ್ಯಾನ್ ಮಾಡಿದ್ದು ಸರಿ ಅಂತ ತಪ್ಪನ್ರಿ. ಒಟ್ಟಲ್ಲಿ ವಿಮರ್ಶೆ ಮಾಡ್ತಾಯಿರಿ. ನಮಗೆ ಬೇಕಾಗಿದ್ದಿಷ್ಟ ಪ್ರಜಾಪ್ರಭುತ್ವ ಚೆನ್ನಾಗಿ ಬೆಳೀಲಿ, ಜನಸಾಮಾನ್ಯರು ಬದುಕುವಂಥ ವ್ಯವಸ್ಥೆ ಆಗಲಿ, ಕಡು ಬಡವನು ಎರಡು ಊಟ ಮಾಡುವಂಥ ಉದ್ಯೋಗ ಸಿಗಲಿ. ದಾನ ಬೇಡ, ಗ್ಯಾರಂಟಿ ಕೊಟ್ಟು ಮತ್ತೇನು ಮಾಡಿ ಅಂಥವು ಬೇಡ, ಉದ್ಯೋಗ ಸಿಗುವಂಥ ವ್ಯವಸ್ಥೆಯಲ್ಲಿ ಬರಲಿ ಅನ್ನೋದಷ್ಟೇ ಇಲ್ಲಿಯ ಮುಖ್ಯ ಉದ್ದೇಶ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H60 ನ್ಯೂಸ್ ಅಂತ ಸಿದ್ದರಾಮಯ್ಯ ಸತ್ಯಕ್ಕೆ ವಂದನೆಗಳು.